स्वच्छ भारत का इरादा इरादा कर लिया हमने, देश से अपने ये वादा कर लिया हमने। स्वच्छ भारत का इरादा इरादा कर लिया हमने, देश से अपने ये वादा कर लिया हमने। स्वच्छ भारत का इरादा कर लिया हमने, देश से अपने ये वादा कर लिया हमने। स्वच्छ भारत का इरादा इरादा कर लिया हमने, देश से अपने ये वादा कर लिया हमने। हमसे निकलेगी स्वच्छता की एक नदी, छल 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 कल 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 एक धुली सी जिंदगी। स्वच्छता की जोत लेकर घर घर जाएंगे, साफ सुथरी रोशनी में सब नहाएंगे। स्वच्छ भारत का इरादा इरादा कर लिया हमने, देश से अपनी ये वादा कर लिया हमने। हर गली अब उन्नति की राह जाएगी, आशा की आंगन आंगन गाएगी। ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಒಂದು ಅಧಿಕೃತವಾಗಿರ್ತಕ್ಕಂಥದ್ದು ಘನತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ವಿಲೇವಾರಿ ಘಟಕ ಸಹ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತದೆ. ಅದರ ಜೊತೆಯಲ್ಲಿ FST ಸಹ ಘಟಕ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಲತ್ಯಾಜ್ಯವನ್ನು ಅಧಿಕೃತವಾಗಿ ಕೋರ್ಟ್ ರೆಡ್ ಟೆಂಟ್ ಮೂಲಕ ಸುರಕ್ಷಿತವಾಗಿ ವಿಲೇವಾರಿ ಮಾಡುವ ಬಗ್ಗೆ ನಾವು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ನಾವು ಪ್ರಚಾರ ಮಾಡಿ, ತದನಂತರವಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ನಂತರವಾಗಿ ಮಾನ್ಯ ತಾಲೂಕಿನಲ್ಲಿ ಇರ್ತಕ್ಕಂಥ 17 ಪಂಚಾಯತಿಗಳಲ್ಲಿ ನಾವು ಎಲ್ಲ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಯಾವುದೇ ರೀತಿಯಿಂದ ಘನತ್ಯಾಜ್ಯ ವಿಲೇವಾರಿ ಘಟಕ ಮನೆಯಲ್ಲಿ ಇರ್ತಕ್ಕಂಥ ಮಲತ್ಯಾಜ್ಯ ಇರ್ತಕ್ಕಂಥದ್ದು ಗುಂಡಿಗಳಲ್ಲಿ ವಿಲೇವಾರಿ ಮಾಡಲಿಕ್ಕೆ ಏನೆಂದರೆ ಸಂಬಂಧಪಟ್ಟ ಗಾಡಿಗಳಿಗೆ ಮುಖಾಂತರ ಸಂಬಂಧಪಟ್ಟ ಓನರ್ಗಳಿಗೆ ನಾವು ತಿಳಿಸಲಾಗಿದ್ದು, ಪೋತ್ನಾಳದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಉಟುನೂರು, ಚಿಕ್ಕೊಟ್ನೆಕಲ್ಲು, ಹಿರೇಕೊಟ್ನೆಕಲ್ಲು, ಭೋಗಾವತಿ, ಬ್ಯಾಗ್ವಾಟು, ನರ್ತುಂದಿ, ಜಾನೇಕಲ್, ಸಂಗಾಪುರ್, ನಿರ್ಮಾನಿ, ಮದ್ಲಾಪುರ್, ಸಾದಾಪುರ್ ಇವೆಲ್ಲ ಗ್ರಾಮ ಪಂಚಾಯತಿಗಳಿಗೆ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಮಾಡಿಕೊಂಡಿವಿ. ದಯವಿಟ್ಟು ಯಾವುದೇ ಘಟಕ ಏನಂದರೆ ಮನೆಯಲ್ಲಿ ಇರ್ತಕ್ಕಂಥ ತುಂಬಿದಾಗ ನಮ್ಮ ಒಂದು ಗಾಡಿಗಳು ಅಂದರೆ ಬೇರೆ ಓನರ್ಲಿ ನಾವು ಕಾಂಟ್ರಾಕ್ಟ್ರಾಗಿ ಅವರಿಗೆಲ್ಲ ನಂಬರ್ಗಳನ್ನು ಪಡೆದುಕೊಂಡು ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಘಟಕಕ್ಕೆ ತಾವೆಲ್ಲರೂ ಒಂದು ಸಹಕಾರ ಮಾಡಬೇಕಂತೇಳಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸುತ್ತಾ, ಮೇಲಾಧಿಕಾರಿಗಳು ನಮಗೆ ನಿಯಮ ಪ್ರಕಾರ ಏನಂತ ಹೇಳಿದ್ರೆ ಖಾಸಗಿ ವಾಹನ ಮಾಲೀಕರು ಪ್ರತಿ ಟ್ರಿಪ್ಪಿಗೆ ಸಾಗಾಣಿಕೆ ಸಂಬಂಧಪಟ್ಟ ಮನೆಯಿಂದ ₹3,000 ಅಂತೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿಗೆ ಒಂದು ಟ್ರಿಪ್ಪಿಗೆ ₹300 ಅಂತೆ ನಾವು ನಿಗದಿ ಮಾಡಿ ನಿರ್ವಹಣೆಗಾಗಿ ಗ್ರಾಮ ಪಂಚಾಯತಿಗೆ ಬರೆಸ್ತಕ್ಕಂಥ ಕೇಸೇಳಿ ಮಾಲೀಕರಿಗೆ ಸಹ ಹೇಳಿರ್ತೀವಿ. ಅದೇ ರೀತಿಯಾಗಿ ಎಲ್ಲಿ ಯಾವುದೇ ಕಾರಣಕ್ಕೆ ಮಲತ್ಯಾಜ್ಯವನ್ನು ಅನಾಧಿಕೃತವಾಗಿ ಸ್ಥಳಗಳಲ್ಲಿ ಕೆರೆ, ನದಿ, ಕಾಲುವೆ, ಬಂಜರು ಭೂಮಿಯಲ್ಲಿ ವಿಲೇವಾರಿ ಮಾಡೋದನ್ನು ನಿಷೇಧಿಸಲಾಗಿದೆ. ದಯವಿಟ್ಟು ಈ ಒಂದು ಸಂಬಂಧಪಟ್ಟ ಎಲ್ಲ ನಮ್ಮ ಗಾಡಿಯ ಮಾಲೀಕರು ನಮಗೆ ಸಹಕಾರ ನೀಡಿ ಇಲ್ಲಿವರೆಗೆ ತಾವು ಡ್ರಂಪ್ ಮಾಡಬೇಕೆಂದು ಪಂಚಾಯತಿ ಪ್ರಕಟಣೆಯಿಂದ ತಮ್ಮೆಲ್ಲರಿಗೂ ತಿಳಿಸಲಾಗಿದೆ. ದಯವಿಟ್ಟು ನಮಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾವು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ.